ಎಲ್ರಿಗೂ ನಮಸ್ಕಾರ. ಅನ್ನಭಾಗ್ಯ ಯೋಜನಾ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ನೀವು ಇಷ್ಟು ದಿನ ಉಚಿತ ಅಕ್ಕಿ ಜೊತೆಗೆ ಉಚಿತ ಅಕ್ಕಿಯ 5 kg ಹಣನೂ ಕೂಡ ಪಡಿತಾ ಇದ್ರಿ. 170 ರೂಪಾಯಿ ಅಂತೆ 5 kgಗೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ರು. ಬಟ್ ಆದರೆ ಇವಾಗ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದ ಕಡೆಯಿಂದ ತಿಳಿಸ್ತಾ ಇದ್ದಾರೆ. ಅಕ್ಕಿ ಒಂದೇ ಅಲ್ಲ, ಇದ್ರ ಜೊತೆಗೆ 3 ಆಹಾರ ಪದಾರ್ಥಗಳನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಷ್ಟು ದಿನ ನೀವು ಏನು ಉಚಿತ ಅಕ್ಕಿ ಮತ್ತು 5 kg ಪಡಿತಾ ಇದ್ರಿ, ಉಚಿತ ಅಕ್ಕಿ ಜೊತೆಗೆ 5 kg ಹಣನೂ ಕೂಡ ಪಡಿತಾ ಇದ್ರಿ. ಇಲ್ಲಿ ಕೇಂದ್ರ ಸರ್ಕಾರದ ಬಳಿ ರಾಜ್ಯ ಸರ್ಕಾರ ಕೇಳಿತ್ತು, ನಮಗೆ ಅಕ್ಕಿನ ಕೊಡಿ, ಅಂದರೆ 28 ರೂಪಾಯಿ ಅಂತೆ, ನೀವು ಅಕ್ಕಿನ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಬಳಿ ನಮ್ಮ ರಾಜ್ಯ ಸರ್ಕಾರ ಕೇಳಿದಾಗ ಅವರು ಇಲ್ಲ ಅಂತ ಹೇಳಿದರು. ಕೊಡೋದಿಲ್ಲ, ಆಗಲ್ಲ ಅಷ್ಟು ಕಡಿಮೆ ದುಡ್ಡಿಗೆ ಅಂತ ಹೇಳಿದರು. ಯಾಕಂತಂದರೆ ಈಗ ಫ್ರೀ ಸ್ಕೀಮ್ಗಳನ್ನೆಲ್ಲ ತೊಗೊಂಡು ಬಂದು ಕಾಂಗ್ರೆಸ್ ಸರ್ಕಾರ ಬಂತಲ್ಲ ಅಂತ ಹೇಳ್ಬಿಟ್ಟು, ಸೊ ಆ ಒಂದು ಉದ್ದೇಶನೂ ಕೂಡ ಇರ್ಬೋದು. ಹಾಗಾಗಿ ಇಲ್ಲ ಅಂತ ಹೇಳಿದ್ರು. ಮೊದಲನೇ ಸರಿ ಕೇಳಿದಾಗ ನಮ್ಮ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕೇಳಿತ್ತು 28 ರೂಪಾಯಿ ಹಂಗೆ ಅಕ್ಕಿನ ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ಯಾವ ಸರ್ಕಾರದಲ್ಲೂ ಅಷ್ಟು ಕಡಿಮೆ ಬೆಲೆಗೆ ಕೊಡಲಿಲ್ಲ, ಅಂತಂದರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಷ್ಟು ಕಡಿಮೆ ಬೆಲೆಗೆ ಕೊಡಲಿಲ್ಲ. ಇವಾಗ ಸ್ವತಃ KH ಮುನಿಯಪ್ಪನವರೇ ಪ್ರಹ್ಲಾದ್ ಜೋಶಿ, ಅಂದರೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಅಲ್ಲಿ ಅಕ್ಕಿ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. 1 ತಿಂಗಳಿಗೆ ಇಷ್ಟು ಬೇಕಾಗುತ್ತೆ, 1 ವರ್ಷಕ್ಕೆ ಇಷ್ಟು ಬೇಕಾಗುತ್ತೆ ಅಂತ ಎಲ್ಲ ಡಿಸ್ಕಷನ್ ಮಾಡಿದಾಗ ಈಗ ಒಂದು 2-3 ದಿನಗಳ ಹಿಂದೆ ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ನೀವು ಯಾವ ರಾಜ್ಯದವರಾಗಿದ್ರೂ ಕೂಡ 28 ರೂಪಾಯಿ ಹಂಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಅಕ್ಕಿನ ನೀವು ಕೊಂಡ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ ಹೋಗಿ ನಮ್ಮ ಸರ್ಕಾರದ KH ಮುನಿಯಪ್ಪ ಸರ್ ಏನಿದ್ದಾರೆ ಅವರು ಹೋಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿ ಎಷ್ಟು ಬೇಕಾಗುತ್ತೆ ಎಲ್ಲ ಕೂಡ ವ್ಯವಸ್ಥೆನ ಮಾಡಿ ಬಂದಿದ್ದಾರಂತೆ. ಇನ್ನು ಮುಂದೆ ಉಚಿತ ಅಕ್ಕಿ ಹಣನ ಏನು ಪಡಿತಾ ಇದ್ದೀರಾ, ಆ ಅಕ್ಕಿ ಹಣ ಬರೋದಿಲ್ಲ, ಇನ್ನು ಮುಂದೆ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ. ಆಲ್ರೆಡಿ ಡಿಸ್ಕಷನ್ನು ಕೂಡ ಆಗಿದೆ. ಇನ್ನೇನು ಅಕ್ಕಿನೂ ಕೂಡ ತರಿಸ್ಕೊಂಡು ಆಲ್ಮೋಸ್ಟ್ ಮುಂದಿನ ತಿಂಗಳು ಅಥವಾ ಮುಂದಿನ ತಿಂಗಳಿಂದ ನಿಮಗೆ ಉಚಿತ 10 kg ಅಕ್ಕಿನೇ ಕೊಡ್ಬೋದು ಅಂತ ಅನಿಸುತ್ತೆ. ಇವಾಗ ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ ಅಕ್ಕಿನ ಕೊಡೋದಕ್ಕೆ. ಮೊದಲು ಕೊಡಲ್ಲ ಅಂದಿದ್ರು, ಬಟ್ ಇವಾಗ ಅಕ್ಕಿ ಜಾಸ್ತಿ ಆಗಿರಬೇಕಂತ ಅನಿಸುತ್ತೆ. ಅಂತಂದರೆ ಬೆಳೆದಿರೋದು ಜಾಸ್ತಿ ಇರಬೇಕು. ಸೊ ಹಾಗಾಗಿ ಯಾವ ರಾಜ್ಯದವರಾದರೂ ಕೂಡ ನೀವು ಈ ಒಂದು ರೇಟಿಗೆ ಕೊಂಡ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರದಿಂದ ತಿಳಿಸಿದ್ದಾರೆ. ಇವಾಗ ನಮ್ಮ ರಾಜ್ಯ ಸರ್ಕಾರನೂ ಕೂಡ ತಗೊಳ್ಳೋದಕ್ಕೆ ರೆಡಿ ಇದೆ. ಇವಾಗ ಒಬ್ಬರಿಗೆ 34 ರೂಪಾಯಿ ಅಂತೆ ಕೊಡ್ತಾ ಇದ್ದಾರೆ. ಇವಾಗ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಲಾಭ ಅನ್ನಿಸ್ಬೋದು. ಯಾಕಂದರೆ ಇವಾಗ 170 ರೂಪಾಯಿ ಅಂತೆ ಒಬ್ಬರಿಗೆ ಕೊಡ್ತಾ ಇದ್ದಾರಲ್ವ, 1 kgಗೆ 34 ರೂಪಾಯಿ ಬಿತ್ತು. ಇವಾಗ ಕೇಂದ್ರ ಸರ್ಕಾರದಿಂದ ಕೊಂಡುಕೊಳ್ಳೋದಕ್ಕೆ ಅವರಿಗೆ 28 ರೂಪಾಯಿ ಬೀಳುತ್ತೆ. ಸೊ ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂತಲೇ ಹೇಳ್ಬೋದು, ಒಂದು 6 ರೂಪಾಯಿ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಇವಾಗ ಏನು ಉಚಿತ ಅಕ್ಕಿ ಅಷ್ಟೇ ಕೊಡ್ತಾ ಇದ್ದಾರಲ್ವ, ಅಕ್ಕಿ, ಜೋಳ, ಗೋಧಿ, ರಾಗಿ ಈ ರೀತಿಯಾಗಿ ಕೊಡ್ತಾ ಇದ್ದಾರಲ್ವ, ಇದ್ರ ಜೊತೆಗೆ ಈಗ ಒಂದು 2-3 ತಿಂಗಳಿಂದ ಸರ್ವೆನೂ ಕೂಡ ಮಾಡಿದರು. ಅಂತಂದರೆ ನಿಮಗೆ ಹಣ ಬೇಕಾ, ಅಕ್ಕಿ ಹಣ ಬೇಕಾ ಅಥವಾ ಉಚಿತ ಅಕ್ಕಿನೇ ಬೇಕಾ 10 kg ಅಂತ ಸರ್ವೆನ ಮಾಡಿದಾಗ 93% ಅಷ್ಟು ಫಲಾನುಭವಿಗಳು ನಮಗೆ ಅಕ್ಕಿನೇ ಬೇಕು ಅಂತ ಹೇಳಿದಾರಂತೆ. ಅಂತಂದರೆ ನಮಗೆ ಅಕ್ಕಿ ಹಣ ಬೇಡ, ನಮಗೆ ಅಕ್ಕಿನೇ ಬೇಕು, 10 kg ಅಕ್ಕಿ ಅಂತ ಏನು ಹೇಳಿದರೆ ನಮಗೆ ಅಕ್ಕಿನೇ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಅದರಲ್ಲಿ 93% ಅಷ್ಟು ಫಲಾನುಭವಿಗಳು ಅಕ್ಕಿ ಒಂದೇ ಅಲ್ಲ, ಅಕ್ಕಿ ಜೊತೆಗೆ ಬೇಳೆ ಮತ್ತು ಅಡುಗೆ ಎಣ್ಣೆ ಮತ್ತು ಸಕ್ಕರೆ ಇಷ್ಟು ಕೂಡ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಬೇಡಿಕೆನ ಕೇಳ್ತಾ ಇದ್ದಾರೆ, ಬೇಡ್ಕೋತಾ ಇದ್ದಾರೆ. ನಮಗೆ ಇಷ್ಟನ್ನು ಕೊಡಿ, ಬೇಳೆ ಮತ್ತು ಸಕ್ಕರೆ ಮತ್ತು ಎಣ್ಣೆನ ಅಟ್ಲೀಸ್ಟ್ ಉಚಿತವಾಗಿ ಕೊಡೋದಕ್ಕಾಗಲಿಲ್ಲ ಅಂತಂದ್ರೂ ಕಡಿಮೆ ಬೆಲೆಗಾದರೂ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರದ ಬಳಿ ಸರ್ವೆನ ನಡೆದಾಗ ಕೇಳ್ಕೊಂಡಿದ್ದಾರೆ ಜನ. ಸೊ ನೋಡೋಣ ಇವಾಗ ಸರ್ಕಾರನೂ ಅದಕ್ಕೇನಾದರೂ ಒಪ್ಕೊಳ್ಳುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು. ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದು ಕೂಡ ಕಮೆಂಟ್ ಮಾಡಿ. ನಿಮಗೆ ಏನು ಬೇಕು, ಇವಾಗ ಉಚಿತ ಅಕ್ಕಿ ಅಷ್ಟೇ ಕೊಡ್ತಾ ಇದ್ದಾರಲ್ವ, ಅಕ್ಕಿ, ರಾಗಿ, ಕೆಲವೊಂದಿಷ್ಟು ಕಡೆ ಅಕ್ಕಿ, ಗೋಧಿ, ಕೆಲವೊಂದಿಷ್ಟು ಕಡೆ ಅಕ್ಕಿ, ಜೋಳ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಏನು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇದರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತಾ. ಇವಾಗ ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಬೇಳೆ ರೇಟು ಕೂಡ ತುಂಬಾ ಜಾಸ್ತಿ ಆಗಿದೆ, ಎಣ್ಣೆ ರೇಟು ಕೂಡ ಜಾಸ್ತಿನೇ ಆಗಿದೆ. ಸಕ್ಕರೆ ಏನು ತುಂಬ ಜಾಸ್ತಿ ಆಗಿಲ್ಲ, ಅದು ನಾರ್ಮಲ್ ಆಗೇ ಇದೆ. ಬೇಳೆ ಮತ್ತು ಎಣ್ಣೆ ಮಾತ್ರ ತುಂಬಾ ರೇಟ್ ಜಾಸ್ತಿ ಆಗಿದೆ. ಬಡವರಂಥವರಿಗೆ ಇಷ್ಟು ಕೊಟ್ಟರು ಅಂತಂದರೆ, ಬೇಳೆ, ಎಣ್ಣೆ, ಸಕ್ಕರೆ ಮತ್ತು ಅಕ್ಕಿ ಕೊಟ್ಟರು ಅಂತಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೋ ತಕ್ಕ ಮಟ್ಟಿಗೆ ಅವರ ಜೀವನ ಸುಧಾರಣೆ ಆಗುತ್ತೆ. ಸೊ ಹಾಗಾಗಿ ಕೇಳ್ತಾ ಇದ್ದಾರೆ ಜನಗಳು ಕೂಡ, ಸರ್ಕಾರ ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಮುಂದೆ ಉಚಿತ ಅಕ್ಕಿ ಹಣ ಕೊಡೋದಿಲ್ಲ, ಉಚಿತ ಅಕ್ಕಿ 10 kgನೇ ಕೊಡ್ತೀವಿ ಅಂತೇಳಿ ಇಲ್ಲಿ ಸರ್ಕಾರ ತಿಳಿಸ್ತಾ ಇದ್ದಾರೆ. ಇವತ್ತಿನ ಮಾಹಿತಿ ಕ್ಲಿಯರಾಗಿ ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದ್ರೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಿದರೆ ಪ್ಲೀಸ್ ಅರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ
ಸಿಗೋಣ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.